ಗೈಸ್ ಇವತ್ತು ಕೆಸುವಿನ ಎಲೆದೊಂದು ಡಿಶ್ ಮಾಡಬೇಕು. ಹೇಳಿ ಅಡುಗೆ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೆಂಗೆ ಅನಿಸ್ತಾ ಇತ್ತ ರೀ? ಮಾತಾಡ್ರಿ, ಇಲ್ರಿ ಹೋಗ್ತಿದ್ದೀರಾ? ಮಾತಾಡಿ. ಲಾಸ್ಟಿಗೆ ಇದೊಂದು ರಿಯಾಕ್ಷನ್. ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಕೆಸುವಿನ ಎಲೆದೊಂದು ಡಿಶ್ ಮಾಡಬೇಕು. ಹಾಗಾಗಿ ಅಮ್ಮನವರು ಅದು ಕೆಸುವಿನ ಎಲೆನ ಕಟ್ ಮಾಡಿಡು ಅಂತ ಅಂದವ್ರೆ. ಕಟ್ ಮಾಡಬೇಕು. ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಅದ್ರ ಎಲೆ ಎತ್ಕೊಂಡ್ಬರ್ತೀನಿ. ಫಸ್ಟು ಗೈಸ್ ಕೆಸುವಿನ ಎಲೆನ ತಂದಿಟ್ಟಿದ್ದೀನಿ. ಈಗ ಕಟ್ ಮಾಡಬೇಕು. ನಿಧಾನಕ್ಕೆ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಬೇಕು ಗೈಸ್. ಕಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಫಸ್ಟು ಈ ಎಲೆನ ಕ್ಲೀನ್ ಮಾಡ್ಕೋಬೇಕು. ಏನಾದರೂ ಗಲೀಜಿದ್ರೆ ತಕ್ಕೋಬೇಕು. ಆಮೇಲೆ ಇದನ್ನು ತೆಗ್ಕೋಬೇಕು, ಈ ತೊಟ್ಟನ. ಎಸ್ ಎಲೆನ ಕಟ್ ಮಾಡಾಯಿತು. ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದರ ದಂಟನ್ನ ಕಟ್ ಮಾಡಬೇಕು. ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಬೇಕು. ಮತ್ತು ಕಜ್ಜಿ ಆಗುತ್ತೆ ಇದು ದಂಟು. ಸ್ವಲ್ಪ ಸೇಫ್ಟಿಯಿಂದ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದು ಬನ್ನಿ ಗೈಸ್. ಏನಂದರೆ ಈ ದಂಟಿನ ಮೇಲಿರುವ ಸಿಪ್ಪೆ ಇರುತ್ತಲ್ಲ, ಅದನ್ನು ಕ್ಲೀನ್ ಮಾಡ್ಕೋಬೇಕಿತ್ತು. ನಮ್ಮ ಅಜ್ಜಿ ನಿನ್ನೆ ಸಂಜೆನೇ ಕ್ಲೀನ್ ಮಾಡ್ತಾರೆ. ಸೊ ಹಾಗಾಗಿ ಕಟ್ ಮಾಡ್ಕೊತೀನಿ ಅಷ್ಟೇ. ಈಗ ಹೆಂಗೆ ಕಟ್ ಮಾಡ್ತೀನಿ ನೋಡ್ಕೊಳ್ಳಿ ಬನ್ನಿ ಗೈಸ್. ಕ್ಲೀನಿಂಗ್ ಎಲ್ಲ ಆಯಿತು. ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೋಬೇಕು. ನೆಕ್ಸ್ಟ್ ಪ್ರೊಸೆಸ್ನ ನಮ್ಮ ಅಮ್ಮ ಒಂದು ಮಾಡ್ತಾರೆ. ಆಮೇಲೆ ತೋರಿಸ್ಕೊಡ್ತೀನಿ ಇದನ್ನು ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು. ಈಗ ಕ್ಲೀನಾಗಿ ತೊಳಿತೀನಿ ಗೈಸ್. ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ತೊಳೆದಾಯಿತು. ಈಗ ಇದನ್ನು ಇಡ್ತೀನಿ. ಆಮೇಲೆ ಅಮ್ಮ ಒಂದು ಮಾಡ್ತಾರೆ. ಆದರೆ ಹೆಂಗಂತ ಇದು ಕ್ಲೀನ್ ಮಾಡಿದ್ರೆ ಕೈ ಕಜ್ಜಿ ಬರುತ್ತೆ. ಕರೆಂಟ್ ಹೋಗೈತೆ. ಹೇಳ್ತೀನಿ. ಇವಾಗ ಏನಂತೆ ಕೈಗೆ ಹುಳಿ ಹಾಕ್ಬಿಟ್ಟು ಕೈ ಉಜ್ತೀನಿ. ಯಾಕೆಂದರೆ ಕೈ ಕಜ್ಜಿ ಆಗ್ತಾ ಉಂಟು. ಕರೆಂಟ್ ಹೋಗೈತೆ. ಹುಳಿ ಪೌಡರು ಹುಳಿ ಹಾಕ್ಬಿಟ್ಟು ಕೈ ತೊಳ್ಕೊತೀನಿ. ಕೈ ಕಜ್ಜಿ ಆಗ್ತಾ ಉಂಟು ಸಿಕ್ಕಾಬಿಟ್ಟೆ. ಈ ಕೈ ಓಕೆ ಅನಿಸ್ತಾ ಉಂಟು. ಸೊ ಎಲ್ಲ ಎತ್ತಿಡ್ತೀನಿ ಫಸ್ಟು. ಈಗ ಮಸಾಲೆ ರೆಡಿ ಮಾಡ್ಕೊತಿದ್ದಾರೆ ಅಮ್ಮ. ಕಿತ್ತಿ ಬೆಳ್ಳುಳ್ಳಿ ಗಲಿಕೆ ಸಂಗೋಕೆ ಐತೆ ನೀವು ಕರೆಂಟ್ ಇಲ್ಲ. ಹೈ ರೈಸ್ ಹುಳಿ ಮತ್ತು ಬೆಳ್ಳುಳ್ಳಿ ಮತ್ತು ವಾಟೆ ಹುಳಿ ಪೌಡರು ಮತ್ತು ಸೂಜಿ ಮೆಣಸಿನ್ಕಾಯಿ ಇಷ್ಟು ಹಾಕತ್ತು. ಕಲಿತೀನ ತೊಳೆದಾಕ್ತಾರಂತೆ.
ಒಲೆ ಮೇಲೆ ಇಟ್ಟಿದ್ದೀವಿ, ಬೇಯ್ತಾ ಉಂಟು. ಮತ್ತೆ ಇದನ್ನು ರುಬ್ಕೋಬೇಕು ಈಗ. ಈಗ ನಾನು ಬೇವಿನ ಸೊಪ್ಪಿನೆಲ್ಲ ಎತ್ಕೊಂಡು ಬರ್ಕೊತಿದ್ದೀನಿ. ಯಾವಾಗಲೂ ಹಿಂಗೆ ಮಾಡ್ತೀನಿ ನನಗೆ. ಸಂಗೋನ ಮಕ್ಕ ಓ ಸಿಕ್ತು, 3 ಎತ್ಕೊಂಡೆ ಸಾಕು, ಚೆನ್ನಾಗಿರೋದು ಎತ್ಕೊಂಡು ಹಾಕಲ್ಲ. ಅಯ್ಯೋ ಬೇಯ್ತಾ ಉಂಟು ಗೈಸ್. ಐ ಕನ್ನಡದಲ್ಲಿ ಅಂತ ಹೇಳ್ತಾರೆ ಹೆಸರು? ಐ ಕೇಸ ಕೆಸನೇ ಮತ್ತೆಂತದ್ದು? ಹಾಂ, ಚಂದಕ್ಕೂ ಸಂಗಕ್ಕೆ ಬಾ. ಈ ಕರೆ ಗೈಸ್, ಇವ್ರು ನಮ್ಮಮ್ಮ ಗೈಸ್. ನಾನು ಮೈಸೂರಿಂದ ಇಲ್ಲಿ ಬಂದಲ್ಲ, ಅಲ್ಲಿವರೆಗೂ ಚಿಕನ್ ಎಲ್ಲ ಮುಳಿಸಿಟ್ಟಿದ್ದಾರೆ. ನಮ್ಮ ಹಾಸ್ಟೆಲಲ್ಲಿ 4-5 ಪೀಸ್ ಅಷ್ಟೇ ಕೊಟ್ಟರು. ನಮ್ಮಮ್ಮ ನನಗೋಸ್ಕರ ಚಿಕನ್ ತರಿಸ್ಬಿಟ್ರು. ಚೆನ್ನಾಗಿ ಅಡುಗೆ ಮಾಡಿಬಿಟ್ಟು ಹಾಕವ್ರೆ. ಮತ್ತು ದಿನಪೂರ್ತಿ ವೆರೈಟಿ ಇವತ್ತು ಇದು ಮಾಡ್ತವ್ರೆ. ನಾನು ಕಟ್ ಮಾಡಿಕೊಟ್ಟಿದ್ದೆ, ಅವ್ರು ಮಾಡ್ತಾರೆ. ಹಾಯ್, ಈಗ ರುಬ್ಬಿಟ್ಕೊಂಡಿದ್ದಾನ ಹಾಕಬೇಕು ಗೈಸ್. ಓ ಮಾದು ಹೇ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಮ್ಮಮ್ಮಂಗೆ ಸ್ವಲ್ಪ ಈ ಥರ ಕ್ಯಾಮ್ರಾ ತೋರಿಸ್ಬೇಕು. ಇಸ್ಮಾಯಿಲ್ ಕರ್ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಎಷ್ಟು ಮೆಣಸಂಗೆ ತಗೋತೀರಮ್ಮ? ಹೇಳಿ ಮಾದೇವಿ ಅವರೇ. ನಮ್ಮ ಇವತ್ತು ಅಡುಗೆ ಕಾರ್ಯಕ್ರಮಕ್ಕೆ ಮಾದೇವಿ ಮರಾಠಿಯವ್ರು ಬಂದಿದ್ದಾರೆ. 2 ಮೆಣಸಲ್ಲಿ ಹಿಂಗೆ ಮುರ್ಕೋಬೇಕು ಗೈಸ್. ಅದೆಂತ? ಫಸ್ಟು ಗ್ಯಾಸ್ ಆನ್ ಮಾಡಬೇಕು ಈ ಥರ, ಆಮೇಲೆ ಇದನ್ನ ಇಡಬೇಕು ಆ ಥರ. ನಿಧಾನ ತೇಕಾಯ್ ಹಿಂಗೆ ಸಾಂಕಾಯಿ ಹಿಂಗು. ಇದು ಗೈಸ್ ಹಿಂಗ ತಿಂದ ಮಂಗ. ಇನ್ನೂ ಹುಡುಕೋದ್ರಲ್ಲೇ ಇದ್ದಾರೆ ಮಾದೇವಿ ಮರಾಠಿಯವರು. ಅಡುಗೆ ಕಾರ್ಯಕ್ರಮಕ್ಕೆ ಬಂದು ಈ ಥರ ಎಲ್ಲ ಮಾಡ್ತಿದ್ದಾರೆ. ಅಷ್ಟೇ ಎತ್ತಿಡ್ಕೋಬೇಕು ಮೇಡಮ್. ಇದೆಂತ? ಸಾಸಿವೆ ಕಾಳು ಗೈಸ್. ಈಗ ನಮ್ಮದೆಲ್ಲ ಸ್ಪೂನೆಲ್ಲ ಹಾಕೋದಲ್ಲ, ಎಲ್ಲ ಕೈಯೆಲ್ಲ ಹಾಕೋದು. ಮತ್ತು ಇದು ಈ ಥರ ತಿರ್ಸ್ಬೇಕು. ಮೇಡಮವರು ಮಾತಾಡೋಲ್ಲ, ಸ್ವಲ್ಪ ನಾಚಿಕೆ ಅವರಿಗೆ. ಅಡುಗೆ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ನಾಚಿಕೆ ಪಡ್ಕೊತಿದ್ದಾರೆ. ಈಗ ಬೆಳ್ಳುಳ್ಳಿ ಹಾಕೋ ಸಂದರ್ಭ. ಆಮೇಲೆ ಚೊಕ್ಕಿರುವ ಬೇವಿನ ಸೊಪ್ಪಿನೆಲ್ಲ ತಗೊಂಡು ಹಿಂಗೆ ಹಾಕಿ ಕೈಯಲ್ಲಿ ಹಿಂಗೆ ಹರಿದ್ಬಿಟ್ಟು ಆಮೇಲೆ ಹಾಕೋದು ಹಿಂಗೆ ಸಟ್ಪಟ್ಟು.
ಕದಿರೆ ಕದಿರೆ ಮಾದುಮ್ಮನ್ನ ಕದಿರೆ. ಆಮೇಲೆ ಮೆಣಸು ಹಾಕ್ಬೇಕು. ಪರಿಮಳ ಘಮ ಘಮ ಅಂತದೆ. ಇದು ಮಾದೇವಿ ಮರಾಠಿ ರೆಸಿಪಿ. ಆಮೇಲೆ ಅದನ್ನು ಹಾಕಬೇಕು ಹಿಂಗೆ. ನಾವು ಸ್ವಲ್ಪ ದೂರ ಇಟ್ಕೊಳ್ಳುವ. ಮಾದೇವಿ ಮರಾಠಿ ರೆಸಿಪಿ ನಂಗೆ ಸ್ವಲ್ಪ ಭಯ ಆಗ್ತಾ ಉಂಟು. ಆಮೇಲೆ ಫುಲ್ ಸ್ಪೀಡಲ್ಲಿ ದೊಡ್ಡದೇ ಮಾಡ್ಕೊಬಿಡಿ. ಐ ಮೀನ್ಸ್ ಈ ಥರ ಈ ಥರ ನಾನು ಮಾಡ್ತಿದ್ದೀನಿ ನೋಡಿ. ಆಫ್ ಮಾಡ್ಕೋಬೇಕು. ಆಮೇಲೆ ಮಾದೇವಿ ಮರಾಠಿನವರು ಟೈಲ್ಸ್ ಮೇಲೆ ನೇರ ಇಡಬಾರ್ದು ಅಂತ ಇದು ಮಾಡ್ತಿದ್ದಾರೆ. ಇಟ್ಟೇ ಬಿಟ್ರು. ಸೊ ಇದ್ರ ಮೇಲೆ ಬಿಕ್ಕಿತು. ಇದ್ರ ಮೇಲೆ ಮಾದೇವಿ ಅವಳೆ, ಇವತ್ತು ನಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೆಂಗೆ ಅನ್ನಿಸ್ತು? ಇಲ್ಲಿ ನೋಡಿ ನೋಡಿ ಮಾದೇವಿ ಮರಾಠಿ ಅವರೇ. ಮಾದೇವಿ ಮರಾಠಿ ಅವರು ನಿಮ್ಮ ಮುಂಚೆ ಫಸ್ಟ್ ಇದು ಹೇಳಿ ಅಡುಗೆ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೆಂಗೆ ಅನ್ನಿಸ್ತಾ ಇತ್ತ ರೀ? ಮಾತಾಡ್ರಿ. ಇಲ್ರಿ ಹೋಗ್ತಿದ್ದೀರಾ? ಮಾತಾಡ್ರಿ. ಎಲ್ರಿ ಹೋಗ್ತಿದ್ದೀರಾ? ಕೈ ತೊಳ್ಕೊಂಡು ಮಾತಾಡ್ತಾ ಇರ್ಬೇಕು ಗೈಸ್. ಇವಾಗ ಊಟ ಮಾಡ್ತಿದ್ದೀವಿ. ಇದೊಂದು ಪ್ಲೇಟ್ ಇದೆ, ನಮ್ಮಣ್ಣನ ಪ್ಲೇಟ್ ಸ್ವಲ್ಪ ಹಾಳಾಗ್ಬಿಟ್ಟೈತೆ. ಇದು ಬೇಡ. ಈಗ ಊಟ ಮಾಡಿ ಟೇಸ್ಟ್ ಮಾಡ್ತೀನಿ. ಬಿಸಿ ಉಂಟು ಸಿಕ್ಕಾಬಟ್ಟೆ. ನನ್ನ ಫೇವ್ರೇಟ್ ಗೈಸ್ ಇದು. ಹಂಗೋಕೆ ಅದಾಕಲ್ಲ ಕಾಪುರ. ಲಾಸ್ಟಿಗೆ ಇದೊಂದು ರಿಯಾಕ್ಷನ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬೈ ಬೈ.